ನಮಸ್ಕಾರ ರೈತ ಬಾಂಧವ್ರೆ. ಸೊ ನನ್ನ ಹೆಸರು ಬಂದ್ಬಿಟ್ಟ ಮಲ್ಲಪ್ಪ ಅಂತ ಹೇಳಿ, ನಮ್ಮೂರ ಕೋಲಾರ. ಇಲ್ಲಿ ನಾವೊಬ್ರು ರೈತರಿಗೆ ಮಸೂತಿಯಲ್ಲಿ ನಮ್ ಗೌಡಪ್ಪ ಗರ್ಸಂಗಿ ಸರ್ದ ಗುರುಗಳ ಅವರಿಂದ ಒಬ್ರು ರೈತರಿಗೆ ನಾವು ಅಪ್ರೋಚ್ ಆಗಿದ್ವಿ, ಭೇಟಿ ಆಗಿದ್ವಿ. ಬಿಗಿನಿಂಗ್ ಅಲ್ಲಿ ಈಗ ನಾವು ಒಂದು ಹೊಲದಲ್ಲಿ ನಿಂತಿದ್ದೇವಲ್ಲ, ಇದು ಟೊಮೆಟೊ ರೀ. ಬಿಗಿನಿಂಗ್ ಅಲ್ಲಿ ಕೊಡ್ಬೇಕಾದ್ರೆ ಅವ್ರದ್ದು ಟೊಮೆಟೊ ಸ್ವಲ್ಪ ವೀಕ್ ಇತ್ತ. ಅವರೇ ಹೇಳ್ತಾರೆ ಹೆಂಗ್ ವೀಕ್ ಇತ್ತ, ಯಾವ ತರ ಇತ್ತ, ಅವರೇ ಹೇಳ್ತಾರೆ ಅದ್ರ ಕಂಡೀಷನ್ ಹೆಂಗಿತ್ತ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮ್ದು ಒಂದು ಇಂಡಿಯಾ ಗ್ರೋ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ರೀ. ಸೊ ಅದನ್ನ ಪ್ರಾಡಕ್ಟ್ ಅನ್ನ ಸರಿ ರೆಕಮೆಂಡ್ ಮಾಡಿದೇವಿ. ಸೊ ಅವ್ರು ಖುಷಿಯಿಂದ ಯೂಸ್ ಮಾಡಿದ್ರೆ ಇವತ್ತು ಒಂದು ಮಿರಾಕಲ್, ಒಂದು ಅದ್ಭುತ ಬದಲಾವಣೆ ಹೊಲದಲ್ಲಿ ನೀವು ಕಾಣಬಹುದು. ಸೊ ಟೊಮೆಟೊ ತುಂಬಾ ಚೆನ್ನಾಗಿ ಬ್ರಾಂಚಸ್ ಬಂದದ. ಅದ್ರ ಜೊತೆ ಇವತ್ತು ಅವ್ರು ಹೆಂಗೆಲ್ಲ ಮಾಡಿದಾರೆ, ಒಂದು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಇದನ್ನ ಬೆಳೀತಾ ಇದಾರೆ. ಟೊಮೆಟೊನ ಈ ತರ ಕಟ್ಟಿಗೆ ಕಟ್ಟಿದಾರ. ಸೊ ಈ ತರ ಸುಲ್ಕಿ ಕಟ್ಟಿ ಗಿಡಗಳ ಬ್ರಾಂಚ್ ಅನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಚೆನ್ನಾಗಿ ಟೊಮೆಟೊ ಬರ್ಲಿ ಅಂದ್ರೆ ಆ ತರ ಅವ್ರು ಅದನ್ನ ಉಪಯೋಗ ತಗೋತಾರ. ಸೊ ಹಂಗಿದ್ಮೇಲೆ ಇದರಿಂದ ಯಾವ ತರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಯಾವ್ದೆಲ್ಲ ಬದಲಾವಣೆ ಆಗಿದೆ, ಏನೆಲ್ಲ ಆಗಿದೆ ಅಂದ್ರೆ ಸರ್ ಅವರೇ ಸ್ವಂತ ಅವ್ರ ಸ್ವಇಚ್ಛೆ ಹೇಳ್ತಾರ. ಸೊ ಸರ್ ಮಾತಾಡ್ಬೋದ್ರಿ. ಇರಂತಿಲಿ ಸರ್ ಅಂತ ಹೇಳಿ. ಸರ್ ನಾವು ಮಸೂದಿಂದ ಇರಂತಿಲಿ ಈಗ ನಮ್ಮ ತೋಟದಲ್ಲಿ ಮಾಡ್ಯಾವ್ರಿ. ಇದನ್ನ ಆರ್ಗ್ಯಾನಿಕ್ ಅಂದ್ರೆ ಚಲೋ ರಿಸಲ್ಟ್ ಬಂದತ್ರಿ. ಯಾಕಪ್ಪ ಅಂದ್ರೆ ನಾವು ಪೂರ ಪಡ ಬಾದಾಗಿತ್ತು ನಂದಿದು ಬಾಳಿಗೆ ಅದನ್ನ ಔಷಧ ಹೊಡೆದಿಂದ ರಿಸಲ್ಟ್ ಬಂತ್ರಿ. ಪಡನೂ ಚಲೋ ಐತಿ, ಕಾಯಿ ಕಾಯಿ ಅಂತೂ ಸಾಕಷ್ಟು ಹಿಡ್ದದ. ಎಸ್ ಸರ್. ಸೊ ಫಸ್ಟ್ ಗೆ ನನ್ಗ ಇದ್ರದ್ದು ಒಂದು ಫೋಟೋ ನೋಡಿದ್ದೆ ಸರ್ ಕಳಿಸ್ಕೊಟ್ಟಿದ್ರ. ಅವಾಗ ಚಿಕ್ಕ ಸಸಿ ಇತ್ರಿ. ಅವಾಗ ಆಗತಾನೆ ಹಚ್ಚಿದ್ರ ಆ ಸಸಿ ಹಿಂಗ್ ಸತ್ ಬೀಳ್ತಾ ಇತ್ತ, ಎಡಕ್ ಸತ್ ಬೀಳ್ತಾ ಇತ್ತ. ಆ ಸಂದರ್ಭದಲ್ಲಿ ಸರ್ ಆಲ್ಮೋಸ್ಟ್ ಭೂವಸ್ತ್ರ ಅಂತ ಕೊಟ್ರ, ಭೂವಸ್ತ್ರ ಡ್ರಿಪ್ ಅಲ್ಲಿ ಬಿಟ್ರ. ಅದಾದ್ಮೇಲೆ 1-2 ಸಲ ಸ್ಪ್ರೇ ಕೊಟ್ರೆ ಇವತ್ತು ಅದ್ಭುತ ಬ್ರಾಂಚಸ್ ಬಂದದ. ಇದೇ ತರ ಅವ್ರು ಇವತ್ತೇನ್ ಟೊಮ್ಯಾಟಿಕ್ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ತೆಗೆದಿದಾರಲ್ಲ. ಸೊ ಒಂದು ಮಾದರಿ ಪ್ಲಾಂಟ್ ಅನ್ನು ತಯಾರು ಮಾಡಿದ್ದಾರೆ. ಸೊ ಯಾಕೆ ಆ ತರ ಪ್ರಾಡಕ್ಟ್ ರಿಸಲ್ಟ್ ಕೊಟ್ಟಿದೆ. ಅದಾದ್ಮೇಲೆ ಒಂದು ಬದನೆಗೆ ಹಾಕಿದ್ರೆ, ಈಗ ನೋಡ್ಬೋದು ನೀವು ಬದನೆ ಬೇಕಾದ್ರೆ ಅದನ್ನು ತೋರಿಸ್ತೀನಿ. ಎಸ್ ಪಾಸ್ ಮಾಡಿ. ಸೊ ಅದ್ರ ಜೊತೆ ಬದನೆ ಗಿಡಕ್ಕೂ ಅವ್ರು ನಮ್ಮ ಇಂಡಿಯಾ ಗ್ರೋ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಇವತ್ತು ಬದನೆಯಲ್ಲೂ ತುಂಬಾ ಚೆನ್ನಾಗಿ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಸರ್. ಸೊ ಇಲ್ಲೆಲ್ಲ ನೋಡ್ಬೋದು ಹೂವು ಎಷ್ಟು ಚೆನ್ನಾಗಿ ಬ್ರಾಂಚಸ್ ಎಷ್ಟು ಚೆನ್ನಾಗಿ ಬೆಳೆದ, ಹೂ ಚೆನ್ನಾಗಿ ಬಿಟ್ಟದ. ಅದ್ರ ಜೊತೆ ತುಂಬಾ ಚೆನ್ನಾಗಿ ಕಾಯೆಲ್ಲ ಹಿಡಿತಾ ಇದೆ. ಸೊ ಇಲ್ಲೆಲ್ಲ ಹೂವೆಲ್ಲ ನೋಡ್ಬೋದು, ಕಾಯಿ ಕಲರ್ ಶೈನಿಂಗ್ ಇರ್ತದೆ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಕಂಪ್ಲೀಟ್ ಒಂದು ಒಳ್ಳೆ ಬದಲಾವಣೆ ಅವ್ರ ಹೊಲದಲ್ಲಿ ನಾವು ನೋಡ್ಬೋದು. ಸೊ ಬದಲಿನೂ ತುಂಬಾ ಚೆನ್ನಾಗಿರ್ಬೇಕು. ಅವರು ರೈತರು ಅದ್ರ ಬಗ್ಗೆ ಮಾತಾಡ್ತಾರ್ರಿ. ಸರ್ ನಾವು ಕಾಯಂ ಹಚ್ಚನ್ರಿ ಬದ್ನಿಗಿಡ. ಆ ರೀದಿಂದ ನಮ್ ಬದ್ನಿಗಿಡ ಆಗಿಲ್ರಿ. ಇದರಿಂದ ಯಾಕಾಗಿಲ್ಲ ಅಂದ್ರೆ ನಾವು ಔಷಧ ಹುಡ್ತಿದಿಲ್ಲ, ಅದು ಇದನ್ನ ಹಾಕಿದಿಲ್ಲ. ಈ ಔಷಧದಿಂದ ಬದ್ನಿಕಾಯಿ ದಿನಾನ ಇಲ್ಲಾಂದ್ರೆ ಮಾರ್ಕೆಟ್ 15 ರಿಂದ 10 ಕಳಿಸ್ತಾನೆ. ಚಲೋ ರಿಸಲ್ಟ್ ಅದ್ರ, ರೇಟ್ನು ಅದ್ರಿ, ಈ ಎಣ್ಣೆನು ಚಲೋ.